ಇದು ನಾವು ಮಳೆಗಾಲದಲ್ಲಿ ನಮ್ದು ಹಟ್ಟಿಯಲ್ಲಿ ಫುಲ್ ಯಾವ ರೀತಿ ತುಂಬಿತು ಅದನ್ನು ನಾವು ಬೇರೆ ಕಡೆ ಸ್ಟಾಕ್ ಮಾಡಿ ಅದು ಮಳೆ ನೀರಲ್ಲಿ ವೇಸ್ಟ್ ಆಗೋದಕ್ಕೆ ಟರ್ಪಲ್ ಹಾಕಿ ಬೇಕಾದಷ್ಟು ಗೊಬ್ಬರ ನಾವು ಸ್ಟಾಕ್ ಇಟ್ಕೊಳ್ಳೋದು. ಇನ್ನು ಮಾಡಿ ಮಳೆಗೆ ಯಾವ ರೀತಿ ವೇಸ್ಟ್ ಆಗೋದಾಗ ಅದಕ್ಕೆ ಮೇಲೆ ಟರ್ಪಲ್ ಹಾಕುದು. ಅಂದ್ರೆ ಈ ಓಲ್ಡ್ ಡ್ರೈಯರ್ ಇದ್ದು ಟರ್ಪಲ್ ಅದು ತೆಗಿತಾ ಇದ್ದಾರೆ. ಅದ್ರ ಅಡಿಯಲ್ಲಿ ನಮ್ಗೆ ಬೇಕಷ್ಟು ಗೊಬ್ಬರ. ಈಗ ಅದ್ರಲ್ಲಿ ಒಂದು 2 ರಿಂದ 3 ಅಡಿಯಷ್ಟು ಡೀಪ್ ಅಲ್ಲಿ ಗೊಬ್ಬರ ಇದೆ. ಇದು ಸಾಯಿವಾಲ್ ಕ್ರಾಸ್. ಇದು ಇದ್ದ ದನಗಳಿಂದ ಸ್ವಲ್ಪ ಎತ್ತರ ಜಾಸ್ತಿ, ಇದಕ್ಕೆ ಸ್ವಲ್ಪ ತಿಂಡಿ ತಿನ್ನಸ ಜಾಸ್ತಿ. 10 ರಿಂದ 20 ಮಿನಿಟ್ ಬಿಸಿಲು ಬಿದ್ರೆ ಆಯ್ತು, ಬೆಳಿಗ್ಗೆ ಆಗ್ಲಿ ಅಥವಾ ಒಂದು ಮಧ್ಯಾಹ್ನ ಆಗ್ಲಿ. ಎಷ್ಟೇ ಮೋಡಾಗಿ ಒಂದು 10 ರಿಂದ 20 ನಿಮಿಷ ನಮ್ಗೆ ಬಿಸಿಲು ಬಿದ್ರೆ ಅದು 8 ಗಂಟೆ ಮೇಂಟೈನ್. ಬೋರಿನಿಂದ ಏನಿದ್ರು ಉಪಯೋಗ ಲಾಸ್ಟಿಗೆ ಏನು ನೀರು ಸಿಗುದಿಲ್ಲ ಅನ್ನೋದು ಮಾತ್ರ ಬಾವಿ ಇದ್ರದ್ದು ಕೊಳವೆ ಬಾವಿ ಇದು ಉಪಯೋಗ ಮಾಡ್ತೀವಿ ಹೊರತು ಆದಷ್ಟು ನಾವು ಇದ್ರ ಮೇಲೆ ಅವ್ರ ಅಡಿಯಲ್ಲಿ ಬಿಡುವಂತ ಭೂಮಿಯನ್ನು ಲೀಸಿಗೆ ತಗೊಂಡು ನಾನು ಮಾಡ್ತಾ ಇರೋದು. ಇದು ಇವಾಗ ಬಿತ್ತನೆ ಆಗಿ ಸುಮಾರು 25, 26, 27 ದಿನ ಆಯ್ತು. ಪ್ರಿಯ ವೀಕ್ಷಕರೇ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಬಂಟ್ವಾಳ ತಾಲೂಕಿನ ಬರಿಮಾರಲ್ಲಿದ್ದೇವೆ. ನಮ್ಮ ಜೊತೆ ಒಬ್ಬರು ಪ್ರಗತಿಪರ ಕೃಷಿಕರು ಇದ್ದಾರೆ, ಪ್ರಶಾಂತ್ ಜೈನ್ ಬರಿಮಾರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಒಂದು ಕೃಷಿಯ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನೆಲ್ಲ ಬೆಳಿತೀರಿ? ಕೃಷಿಗೆ ಸಂಬಂಧಪಟ್ಟ ಪ್ರತಿಯೊಂದು ಹೈನುಗಾರಿಕೆ ಆಗ್ಲಿ, ನಮ್ ತೋಟದ್ದಾಗ್ಲಿ, ತೆಂಗಿನ ಕೃಷಿ ಆಗ್ಲಿ ಎಲ್ಲಾನು ಮಾಡ್ತೇವೆ. ಗೋಬರ್ ಗ್ಯಾಸ್ ಮಾಡಿದ್ವಿ, ಅದ್ರದ್ದು ವೇಸ್ಟೇಜ್ ಅನ್ನು ಗೊಬ್ಬರ ಮಾಡ್ತೀವಿ. ಅಡಿಕೆ ಬೆಳೆ ಇದೆ, ತೆಂಗು ಬೆಳೆ ಇದೆ, ಕಾಳ್ಮೆಣಸು ಮಾಡಿದ್ವಿ, ಬಾಳೆ ಗಿಡ ಇದೆ. ವ್ಯವಸಾಯ ಮಾಡ್ತೀವಿ. ಮುಂಚೆ ನಮ್ಮ ಹತ್ರ ಅರ್ಧಕ್ಕಲ್ಲ ಮುಕ್ಕಾಲು ವರ್ಷ ನಮ್ಮ ಹತ್ರ ಭತ್ತದ ಬೆಳೆನೇ ಇತ್ತು. ಯಾವ ರೀತಿ ಭತ್ತ ಮಾಡದೆ ಹಾಗೇನೆ ಅಡಿಲು ಅಂತೀವಿ. ಆ ಅಡಿಲು ಬಿಟ್ಟ ಭೂಮಿಯನ್ನು ನಾನು ಲೀಸಿಗೆ ತಗೊಳ್ತೇವೆ. ಲೀಸಿಗೆ ತಕೊಂಡು ಅದರಲ್ಲಿ ಸಮಗ್ರವಾಗಿ ದೇವರದಿಂದ ನಮ್ಗೆ ನೇತ್ರಾವತಿ ನದಿಯ ನೀರು ಉಪಯೋಗ ಉಂಟು. ಯಾಕಂದ್ರೆ ನಾವು ಇಲ್ಲಿಂದ 2.5 ಕಿಲೋಮೀಟರ್ ಕೆಳಗಡೆ, 2.5 ಕಿಲೋಮೀಟರ್ ಕೆಳಗೆ, ಅಲ್ಲಿಂದ ನಮ್ಗೆ ಇಲ್ಲಿವರೆಗೆ ನಾನು ಪೈಪ್ಲೈನ್ ಮಾಡಿಸಿದೆ. 98 ಪೈಪ್ಲೈನ್ ಉಂಟು. ನಾನು 2 ಸಲ ನಾನು ಇವಾಗ್ಲೂ ಭತ್ತ ಬೆಳಿತೀನಿ. ದೊಡ್ಡ ಉಪಯೋಗ ಅಂದ್ರೆ ಬೈಹುಲ್ಲು. ನಿಮಗೆ ನಮ್ಮ ಹಟ್ಟಿಗೆ ಎಷ್ಟು ಬೇಕು ಅಷ್ಟು ಬೈಹುಲ್ಲು ನನಗೆ ಸಮಗ್ರವಾಗಿ ಸಿಗುತ್ತೆ. ಇವರು ಭುಜಂಗ ಅಂತ, ಇವರು ಸುಮಾರು ನನ್ನ ಮನೆಯಲ್ಲಿ ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮೂಲದಿಂದ ಕೃಷಿ ಕೆಲಸನೇ ಮಾಡ್ತಾ ಇರೋದು. ಮತ್ತೆ ನಾವು ಇಲ್ಲಿ ಯಾವ ರೀತಿ ಕೆಲಸ ಅವ್ರಿಗೆ ಹೇಳಿಕೊಡ್ತೇವೆ ಅದ್ರ ಮೇಲೆ ಅವರು ಕೃಷಿ ಮುಂದುವರಿಸಿದ್ದಾರೆ. ಇವರು ಒಂದು 2-3 ವರ್ಷದಿಂದ ಬರ್ತಾ ಇದ್ದಾರೆ. ನಾವು ಈ ಕಂಪೋಸ್ಟ್ ಮಾಡ್ಲಿಕ್ಕೆ ಅಂತ ಸೋಗೆ ಕಟ್ ಮಾಡೋ ಮಿಷಿನ್ ತಂದಿವಿ ಒಂದು 5-6 ವರ್ಷದಿಂದ. ಇದ್ರಲ್ಲಿ ಸೋಗೆ ಇಲ್ಲದ್ರೆ ತೋಟದಿಂದ ತುಂಬಾ ವೇಸ್ಟ್ ಆಗ್ತಿತ್ತು. ಜನಗಳ ಹತ್ರ ಕಡಿತಾ ಇದ್ವಿ ಸೋಗೆಯನ್ನು. ಅದು ಕತ್ತಿಯಲ್ಲಿ ಕೊಚ್ಚು, ಅದು ಟೈಮ್ ವೇಸ್ಟ್ ಆಗ್ತಿತ್ತು, ಲೇಬರ್ ಜಾಸ್ತಿ ಹೋಗ್ತಿತ್ತು. ಅದಕ್ಕೆ ನಾನು ಫಸ್ಟಿಗೆ ಯಾವ ರೀತಿ ಅಂದ್ರೆ ಮೇಲ್ಗಡೆ ಈ ಹುಲ್ಲು ಕಟ್ ಮಾಡುವಂಥದ್ದು ಚಾಪರ್ ಕಟ್ ಅಂತದ್ದು, ಅದನ್ನು ನಾನು ಇಲ್ಲಿ ಬಂದು ರಿನ್ಯೂವೇಷನ್ ಮಾಡಿ ಅದನ್ನು ಸೋಗೆಗೆ ಕಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ಸೋಗೆ ಕಂಟಿನ್ಯೂ ಒಂದು 5-6 ವರ್ಷದಿಂದ ಸೋಗೆ ಹುಡಿ ಮಾಡಿ ಅದರದ್ದು ಕಂಪೋಸ್ಟ್ ಮಾಡೋದು. ಮತ್ತೆ ಈ ನಮ್ಮ ಹತ್ರ ಅಡಿಕೆ ಸಿಪ್ಪೆ ಅದು ಮಿಕ್ಸ್ ಮಾಡಿ ಅದನ್ನು ಗೋಬರ್ ಗ್ಯಾಸ್ ಸೆಗಣಿ ಇರುತ್ತೆ ಅದಲ್ಲಿ ಮಿಕ್ಸ್ ಮಾಡಿ ಅದನ್ನು ಕಂಪೋಸ್ಟ್ ಮಾಡಿ ಒಂದು 3 ತಿಂಗಳು ಕಂಪೋಸ್ಟ್ ಮಾಡಿ ಅದನ್ನ ನಾವು ಡೈರೆಕ್ಟ್ ಗಿಡಕ್ಕೆ ಹಾಕ್ತಾ ಇದ್ವಿ. ಅದರಿಂದಾಗಿ ನಮ್ಗೆ ಗೊಬ್ಬರದ್ದು ಯೂಸ್ ಆಯ್ತು, ಮತ್ತೊಂದು ಗೊಬ್ಬರ ಬೇಕಷ್ಟು ಆಯ್ತು. ಮುಂಚೆ ಗೊಬ್ಬರ ನಮ್ಗೆ 2 ವರ್ಷಕ್ಕೆ ಒಮ್ಮೆ ಒಂದೊಂದು ಬುಟ್ಟಿ ಬೀಳ್ತಾ ಇತ್ತು, ಈ ಅಡಿಕೆ ಗಿಡಕ್ಕಾಗ್ಲಿ ತೆಂಗಿನ ಗಿಡಕ್ಕಾಗ್ಲಿ. ಇವಾಗ ಅದು ಕಂಟಿನ್ಯೂ ಆ ರೀತಿ ನಾವು ಮಾಡಿದ ನಮ್ಗೆ ಈ ಸಾವಯವ ಆದಷ್ಟು ರಾಸಾಯನಿಕ ಗೊಬ್ಬರ ಕಡಿಮೆ ಆಗಿ ಸಾವಯವ ಗೊಬ್ಬರ ಯೂಸ್ ಆಗ್ತಾ ಇದೆ. ಇವಾಗ ಆಧುನಿಕ ಇದರಲ್ಲಿ ಒಂದು 2 ವರ್ಷದಿಂದ ಸೋಗೆ ಕಟ್ ಮಾಡುವಂತದ್ದು, ಇಲ್ಲದ್ರೆ ತಲೆ ಇದ್ರದ್ದು ತೆಂಗಿನ ಗರಿ ಕಟ್ ಮಾಡುವಂತದ್ದು ಬೇಕಷ್ಟು ಮಿಷಿನ್ ಬಂದಿದೆ, ಬೇರೆ ಬೇರೆ ಕಂಪನಿಯಿಂದ ಬಂದಿದೆ. ನಾನು 6 ವರ್ಷ ಮುಂಚೆನೆ ಇದನ್ನು ಹತ್ತಿರದ ಮಹಾರಾಷ್ಟ್ರದಿಂದ ತರಿಸಿ ನಮ್ಗೆ ಬೇಕಾದಕ್ಕೆ ಯಾವ ರೀತಿ ಇದಕ್ಕೆ ಪವರ್ಫುಲ್ ಮೋಟರ್ ಸಿಕ್ಸಿ ನಮ್ಗೆ ಬೇಕಾಗಿ ಈ ಸೋಗೆ ಮತ್ತೆ ಈ ತರ ಕಟ್ ಮಾಡೋಕ್ಕೆ ಬೇಕಾಗುವಂಥದ್ದು ಮಾಡಿಫೈ ಮಾಡಿ ಆವಾಗಲೇ 6 ವರ್ಷ ಮುಂಚೆ ನಾನು ಇದನ್ನು ರೆಡಿ ಮಾಡಿದ್ದು. ನನಗೆ ತುಂಬಾ ಈ ಕೆಲಸದ ಆಳಿದ್ದು ಸಮಸ್ಯೆ ಇದರಿಂದ ಉಳಿತು ನನಗೆ. ಮತ್ತೆ ಗೊಬ್ಬರಕ್ಕೆ ನನಗೆ ಬೇಕಷ್ಟು ಯಾವ್ದು ರಾ ಮೆಟೀರಿಯಲ್ ಸಿಗ್ತಾ ಇತ್ತು, ಅದನ್ನ ನನಗೆ ಬೇಕಷ್ಟು ಗೊಬ್ಬರನು ಸಿಕ್ತು. ಬೇಕಷ್ಟು ಹಟ್ಟಿಯಿಂದ ಗೊಬ್ಬರ ಅವಾಯ್ಡ್ ಆಗಿ ಈ ಕಂಪೋಸ್ಟ್ ಮಾಡಿ ನಾನು ತೆಂಗಿನ ಬುಡ ಆಗ್ಲಿ, ಅಡಿಕೆ ಬುಡ ಆಗ್ಲಿ, ಎಲ್ಲ ಕೃಷಿಗೆ ನಾನು ಭತ್ತದ ಬೆಳೆ ಸಹ ಬೆಳಿತೀನಿ. ಅದಕ್ಕೆ ಸಹ ಇದರಿಂದ
ಅದರಿಂದಾಗಿ ತುಂಬಾ ಉಪಯೋಗ ಆಯ್ತು. ಇದು ನಾವು ಮಳೆಗಾಲದಲ್ಲಿ ನಮ್ದು ಹಟ್ಟಿಯಲ್ಲಿ ಫುಲ್ ಯಾವ ರೀತಿ ತುಂಬಿತು ಅದನ್ನು ನಾವು ಬೇರೆ ಕಡೆ ಸ್ಟಾಕ್ ಮಾಡಿ ಅದು ಮಳೆ ನೀರಲ್ಲಿ ವೇಸ್ಟ್ ಆಗೋದಕ್ಕೆ ಟರ್ಪಲ್ ಹಾಕಿ ಬೇಕಾದಷ್ಟು ಗೊಬ್ಬರ ನಾವು ಸ್ಟಾಕ್ ಇಟ್ಕೊಳ್ಳೋದು. ಇನ್ನು ಏನಿದ್ರು ಒಂದು ಅಕ್ಟೋಬರ್ ನಂತರ ಮಳೆ ಕಡಿಮೆ ಆದಾಗ ನಮ್ಗೆ ಗಿಡಗಳಿಗೆ ಬೇರೆ ಬೇರೆ ಕೃಷಿ ಚಟುವಟಿಕೆ ಬೇಕಾದಷ್ಟು ಗೊಬ್ಬರವನ್ನು ಇಲ್ಲಿ ನಾವು ಸ್ಟಾಕ್ ಮಾಡೋದು. ಆನಂತರ ಅದನ್ನ ಬೇಕಾದ ತೋಟಗಳಿಗೆ ಶಿಫ್ಟ್ ಮಾಡೋದು. ನಮ್ಮ ಹತ್ರ ವೆಹಿಕಲ್ ಇರುತ್ತೆ, ಪಿಕಪ್ ಮಹೇಂದ್ರ ಪಿಕಪ್ ಇಲ್ಲಿ ರೆಡಿ ಇರುತ್ತೆ, ಅದ್ರಲ್ಲಿ ಲೋಡ್ ಮಾಡ್ಕೊಂಡು ಆಯೋ ತೋಟ ಬೇಕಾ ಆ ತೋಟಕ್ಕೆ ರೆಡಿ ಗೊಬ್ಬರ ಇದನ್ನು ಹೋಗ್ಕೊಂಡೋಗಿ ಡೈರೆಕ್ಟ್ ಹಾಕೋದು. ಇದನ್ನು ಇನ್ನು ಮಿಕ್ಸಿಂಗ್ ಏನಿದ್ರು ಇನ್ನು ಗೋಬರ್ ಗ್ಯಾಸ್ ಇದ್ದು ನಾವು ಕಂಪೋಸ್ಟ್ ಮಾಡುದು. ಅದ್ರ ಬೇರೆನೆ ಇದೆ, ಅಲ್ಲಿ ಯೂನಿಟ್ ಬೇರೆ ಇದೆ. ಅದ್ರದ್ದು ವೇಸ್ಟೇಜ್ ಅನ್ನು ನಾವು ಕಂಪೋಸ್ಟ್ ಮಾಡ್ತೇವೆ. ಅದೊಂದು 3 ತಿಂಗಳು ಅದಕ್ಕೆ ಬೇಕಾದಾಗೆ ರೆಡಿ ಮಾಡಿ ಆನಂತರ ಈ ರೀತಿ ಮಳೆ ಬೀಳೋದಕ್ಕೆ ಟರ್ಪಲ್ ಹಾಕ್ತಿವಿ. ಯಾಕಂದ್ರೆ ಅದೊಂದು ಹೀಟ್ ಆಗಿ ಪುನಃ ಕಂಪೋಸ್ಟ್ ಜಾಸ್ತಿ ಆಗುತ್ತೆ. ಮಾತ್ರ ಈ ಗೋಬರ್ ಗ್ಯಾಸ್ ನಮ್ದು ದನದ ಹಟ್ಟಿದ ಸೆಗಣಿಯಿಂದ ಗೋಬರ್ ಗ್ಯಾಸ್ ಯಾವ್ದು 86ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. 86ರಿಂದ ಇವಾಗಿನವರೆಗೆ ಗ್ಯಾಸ್ ಯೂಸ್ ಆಗ್ತಾ ಇದೆ. ಪ್ಲಸ್ ನಮ್ದು ಬೇಕಾದಷ್ಟು ಸಗಣಿ ಏನಿದೆ ಅದನ್ನು ನಾವು ವೇಸ್ಟ್ ಮಾಡದೆ ಅದನ್ನು ನಮ್ಮ ಒಂದು ಟ್ಯಾಂಕ್ ಅಲ್ಲಿ ತುಂಬಿಸಿ ಅದನ್ನು ಬೇಕಾದಾಗೆ ಬೇರೆ ಅಡಿಕೆ ಸಸಿಯಿಂದ ಬಂದ ಯಾವ್ದು ಸೋಗೆ ಉಡಿ ಆಗ್ಲಿ ಅಥವಾ ಅಡಿಕೆ ಸಿಪ್ಪಿಂದ ಬರುವಂತ ವೇಸ್ಟೇಜ್ ಅನ್ನು ಎಲ್ಲ ಯೂಸ್ ಮಾಡ್ಕೊಂಡು ತರಗೆಲ್ಲ ಎಲ್ಲ ಯೂಸ್ ಮಾಡ್ಕೊಂಡು ನಾವು ಕಂಪೋಸ್ಟ್ ಮಾಡೋದು. ಕಂಪೋಸ್ಟ್ ಮಾಡಿ ಮಳೆಗೆ ಯಾವ ರೀತಿ ವೇಸ್ಟ್ ಆಗದಾಗ ಅದಕ್ಕೆ ಮೇಲೆ ಟರ್ಪಲ್ ಹಾಕುದು. ಅಂದ್ರೆ ಈ ಓಲ್ಡ್ ಡ್ರೈಯರ್ ಇದ್ದು ಟರ್ಪಲ್ ಅದು ತೆಗಿತಾ ಇದ್ದಾರೆ. ಅದ್ರ ಅಡಿಯಲ್ಲಿ ನಮ್ಗೆ ಬೇಕಷ್ಟು ಗೊಬ್ಬರ ಈಗ ಅದ್ರಲ್ಲಿ ಒಂದು 2ರಿಂದ 3 ಅಡಿಯಷ್ಟು ಡೀಪ್ ಅಲ್ಲಿ ಗೊಬ್ಬರ ಇದೆ. ಅದು ವೇಸ್ಟ್ ಆಗೋದಕ್ಕೆ ಒಂಚೂರು ಬಿಸಿಲು ಬಂದಾಗ ಹೀಟ್ ಆಗಿದ್ರೆ ಇನ್ನು ಕಂಪೋಸ್ಟ್ ಒಳ್ಳೇದಾಗುತ್ತೆ. ಅದಕ್ಕೆ ಓಲ್ಡ್ ಡ್ರೈಯರ್ ಟರ್ಪಲ್ ಹಾಕ್ಬಿಡುದು. ಅವಾಗ ನೀರಿಂದಲೂ ಅವಾಯ್ಡ್ ಆಗುತ್ತೆ. ಮತ್ತೊಂದಂದ್ರೆ ಬೇಕಷ್ಟು ಸಫಿಶಿಯಂಟ್ ಗೊಬ್ಬರ ಆಗುತ್ತೆ. ಒಂದು 2ರಿಂದ 3 ತಿಂಗಳೊಳಗೆ ನಮ್ಮ ಹಟ್ಟಿಯ ಗೊಬ್ಬರ ಅಷ್ಟೇ ಕ್ವಾಲಿಟಿದು ಗೊಬ್ಬರ ಅಲ್ಲಿ ರೆಡಿ ಆಗುತ್ತೆ. ಅದನ್ನ ಇನ್ನು ಇವಾಗ ನಾವು ಮೊನ್ನೆ ಜೂನ್ ನಲ್ಲಿ ಏನೋ ಮಾಡಿ ರೆಡಿ ಮಾಡಿದ್ವಿ. ಇನ್ನು ಅಕ್ಟೋಬರ್ ಇಲ್ಲದ್ರೆ ಸೆಪ್ಟೆಂಬರ್ ನಂತರ ಸ್ಟಾರ್ಟ್ ಆಗುತ್ತೆ. ಅದನ್ನ ತೆಗೆದು ಯಾವ ಯಾವ ಗಿಡದ ತೋಟಗಳಿಗೆ ಬೇಕು ಅದನ್ನು ಪಿಕಪ್ ಇಂದ ಡೈರೆಕ್ಟ್ ಲೋಡ್ ಮಾಡುದು. ಅದು ಆನಂತರ ಪುನಃ ಈ ಸಗಣಿ ಏನು ಸ್ಟಾಕ್ ಇದೆ ಅದನ್ನು ಪುನಃ ಅದಕ್ಕೆ ಮಿಷಿನರಲ್ಲಿ ಲಿಕ್ವಿಡ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ಅದಕ್ಕೆ ಲಿಕ್ವಿಡ್ ಮಾಡ್ಲಿಕ್ಕೆ ಒಂದು ಹೈ ಪ್ರೆಷರ್ ಮಿಷಿನ್ ಎಲ್ಲ ಮಾಡಿದ್ದೀನಿ. ಅದಕ್ಕೆ ಬೇಕಾದಾಗ ಒಬ್ಬ ಒಬ್ಬ ಕೆಲಸದವನು ಅದನ್ನು ಒಂದು 3 ಜನ ಬಂದು ಅದ್ರ ಕಂಪೋಸ್ಟ್ ರೆಡಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ಒಂದು ಇವಾಗ ದನದ ಗೊಬ್ಬರದಲ್ಲಿ ಸಗಣಿಯಲ್ಲಿ ₹1 ವೇಸ್ಟ್ ಆಗುವಂತದ್ದೇನಿಲ್ಲ. ಪ್ರತಿಯೊಂದನ್ನು ಕೃಷಿಯ ಇದಕ್ಕೆ ಉಪಯೋಗ ಮಾಡುವಂತೆ ಮಾಡ್ಲಿಕ್ಕೆ ಆಗುತ್ತೆ. ನಿಮ್ಮಲ್ಲಿಗೆ LPG ಗ್ಯಾಸ್ ಉಪಯೋಗ ಉಂಟು? LPG ಮುಂಚೆ ಒಂದು ಸಿಲಿಂಡರ್ ನನಗೆ ವರ್ಷಕ್ಕೆ 2 ಸಿಲಿಂಡರ್ ಮ್ಯಾಕ್ಸಿಮಮ್. ಇವಾಗ ಮಕ್ಕಳು ದೊಡ್ಡವಾಗ ಜನ ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪ, ಇಲ್ಲಾದ್ರೆ ನಂಗೆ 1 ಸಿಲಿಂಡರ್ 6 ತಿಂಗಳು ಬಂದ್ರು ಬರುತ್ತೆ. ಈಗ ಮ್ಯಾಕ್ಸಿಮಮ್ ನಮ್ದು ಇವಾಗ್ಲೂ ಗೊಬ್ಬರ ಗ್ಯಾಸೇ ಜಾಸ್ತಿ ಯೂಸ್. ಇದು ಈ ನಾವು ಈ ಕಡೆ ಬಜಕ್ರ ಅಂತೀವಿ, ಇಲ್ಲಾದ್ರೆ ತರಗೆಲೆ ಅಂತ ಒಣಗಿದ ಏನು ವೇಸ್ಟೇಜ್ ಉಂಟು ಇದನ್ನ ನಾವು ಮಳೆಗಾಲದಲ್ಲಿ ಹಟ್ಟಿಗೆ ಯೂಸ್ ಮಾಡ್ಲಿಕ್ಕೆ ಇದು ತುಂಬಾ ಅಂದ್ರೆ ತುಂಬಾ ಗೊಬ್ಬರಕ್ಕೆ ಯೂಸ್ ಆಗುವಂತದ್ದು. ಪ್ರತಿ ಒಂದು ಎಲೆಯಲ್ಲಿ ಒಂದೊಂದು ರೀತಿಯ ಸತ್ವ ಇರುತ್ತೆ. ಕೃಷಿಗೆ ಸಂಬಂಧಪಟ್ಟ ಪ್ರತಿಯೊಂದರಲ್ಲಿ ಅದಕ್ಕೆ ಜೀವಾಂಶ ಇರುತ್ತೆ. ಅದಕ್ಕೆ ಅದನ್ನು ಮಳೆಗಾಲಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸಮಗ್ರವಾಗಿ ಅದನ್ನು ಸ್ಟಾಕ್ ಮಾಡ್ಕೊಂಡು ಶೇಖರಣೆ ಮಾಡ್ಕೊಂಡು ನಮ್ಗೆ ಹಟ್ಟಿಗೆ ಬೇಕಾದಂತ ಈ ಎಲೆಯನ್ನು ಯೂಸ್ ಮಾಡಿದ್ರೆ ನಮ್ಗೆ ಗೊಬ್ಬರದಲ್ಲಿ ತುಂಬಾ ಜೀವಾಂಶ ಇರುತ್ತೆ. ಇದಕ್ಕೆ ಕೃಷಿಗೆ ಸಂಬಂಧಪಟ್ಟ ಪ್ರತಿಯೊಂದು ಅಡಿಕೆಗಾಗ್ಲಿ, ತೆಂಗುಗಾಗ್ಲಿ, ಭತ್ತಕ್ಕಾಗ್ಲಿ ಅಥವಾ ಸಂಬಂಧಪಟ್ಟ ಈಗ ಇದಕ್ಕೆ ಬರ್ತೀವಿ ಯಾವ್ದು ಕರಿಮೆಣಸಿಗೆ ಬರುವಾಗಲೂ ಅಷ್ಟೇ. ಅದಕ್ಕೆ ಎಷ್ಟು ಆಕ್ಚುಲಿ ಕರಿಮೆಣಸಿಗೆ ಯಾವುದೇ ರೀತಿಯ ರಾಸಾಯನಿಕ ಮಾಡಿದ್ರೆ ಕರಿಮೆಣಸು 1 ರಿಂದ 2 ವರ್ಷ ಸತ್ತೋಗುತ್ತೆ. ಇದು ಹಾಕಿ ಮತ್ತೆ ಒಂದು ಏನು ಗೊತ್ತಾ, ಸಮಗ್ರ ಅದಕ್ಕೆ ಇದು ಮಣ್ಣು ಲೂಸ್ ಇರ್ಬೇಕಾದ್ರೆ ಈ ರೀತಿಯ ಗೊಬ್ಬರನೇ ಹಾಕಿದ್ರೆ ಪ್ರತಿಯೊಂದು ಕೃಷಿಯಲ್ಲೂ ನಾವು ಬೇಕಾದ ಫಲ ತೆಗಿಲಿಕ್ಕೆ ಆಗುತ್ತೆ. ಇದೀಗ ಎಷ್ಟು ಸಮಯ ಆಯ್ತು? ಈಗ ಇದು 5 ತಿಂಗಳಾಯ್ತು. ನಾವು ಕಳೆದ ಏಪ್ರಿಲ್ ಇಂದ ಈ ರೀತಿ ಸ್ಟಾಕ್ ಇರುತ್ತೆ. ಇವಾಗ ಒಂಚೂರು ಖಾಲಿ ಆಗಿದೆ. ಇನ್ನು ಅಕ್ಟೋಬರ್ ಹೋಗಿ ಎಲ್ಲ ಖಾಲಿ ಆಗುತ್ತೆ. ಪುನಃ ಇದನ್ನು ಸ್ಟಾಕ್ ಗೆ ಇಲ್ಲಿ ಪ್ಲೇಸ್ ರೆಡಿ ಮಾಡಿಕೊಂಡು ನಾವು ಇದಕ್ಕೆ ಬೇಕಾದ ಶೇಖರಣೆ ಮಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ. ನಿಮ್ಮದೇ ಈ ಗುಡ್ಡೆಯಿಂದ ಇದೆಲ್ಲ ನಮ್ದೇ. ಒಂದು 2.5-3 ಎಕರೆಯಲ್ಲಿ ಯಾವ ರೀತಿಯ ಇದಿಲ್ಲ. ಇದು ನಮ್ಗೆ ಉಪಯೋಗ ಬರ್ಲಿ ಅಂತಲೇ ಹಾಗೇನೆ ಬಿಟ್ಟಿದೆ. ಇದರಲ್ಲಿ ಯಾವ್ದು ಕೃಷಿ ಮಾಡಿ ಮರಗಳು ಕಟ್ ಮಾಡೋದಾಗ್ಲಿ ಯಾವ್ದು ಮಾಡ್ಲಿಲ್ಲ. ಇದರಲ್ಲಿ ಯಾವ ರೀತಿಯ ಕೃಷಿ ಇದು ಮಾಡ್ಲಿಲ್ಲ. ಇಲ್ಲಾದ್ರೆ ಎಲ್ಲ ಮರ ಕಡಿಯುದು. ನಮಗೂ ಒಂದು ಯಾವ ರೀತಿ ಶುದ್ಧವಾದ ಗಾಳಿ ಯಾವ ರೀತಿ ಇರುತ್ತೋ ನಮ್ಗೆ ಆ ಒಂದು ಪರಿಸರ ನೆಮ್ಮದಿಯಿಂದ ಇರುತ್ತೆ. ಅದಕ್ಕಾಗಿ ಇದನ್ನ ಅದೇ ರೀತಿ ಬಿಟ್ಟಿದ್ವಿ. ಯಾವ್ದು ಇದರಲ್ಲಿ ಚೇಂಜ್. ನಾವು ಇದರಲ್ಲಿ ಮುಂಚೆ ಒಮ್ಮೆ ಕರಿಮೆಣಸು ಹಾಕೋಣ ಅಂತ ಇದ್ದೆ, ಆದ್ರೆ ಇದರಲ್ಲಿ ಯಾವ್ದು ಮಾಡಿಲ್ಲ ಇಷ್ಟವರೆಗೆ. ಯಾವ್ದು ಕರಿಮೆಣಸು ಬಿಟ್ರೆ ಇದ್ರಲ್ಲಿ ಒಳ್ಳೇದು ಬರುತ್ತೆ. ಅದಕ್ಕೆ ಯಾವ್ದಕ್ಕೂ ನಾವು ಅದನ್ನು ಉಪಯೋಗಕ್ಕೆ ಹೋಗಿಲ್ಲ. ಗೊಬ್ಬರಕ್ಕೆ ಬೇಕಾದ ತರಗೆಲೆ ಇದರಲ್ಲೇ ನಾವು ಉಪಯೋಗ ಮಾಡ್ಕೊಂಡು
ಇದಕ್ಕೆ ಹಟ್ಟಿಗೆ ಬೇಕಾದ ತರಗಳಿಗೆ ರೆಡಿ ಇರುತ್ತೆ. ಸರಿ, ಎಷ್ಟು ದನಗಳನ್ನ ಸಾಕಿದಿರಿ? ಇವಾಗ ಒಂದು ಮುಂಚಿನ ಇದಕ್ಕೆ ಮಾಡಿದ್ರೆ ತುಂಬಾ ಕಡಿಮೆ. ಒಂದು 3 ಹಸು ನಾವು ಹಾಲು ಇವಾಗ ಕರೀತಾ ಇದ್ವಿ. ಇದು ಒಂದು ದೊಡ್ಡ ದನದ್ದು ಕರು, ಗಿರ್. ಇದು ಇಲ್ಲಿ ಹುಟ್ಟಿದ ಕರು, ಗಿರ್ 1 ವರ್ಷದ ಕರು. ಇದು ನಮ್ದು ಜರ್ಸಿ ಕ್ರಾಸ್. ಇದು ಇವಾಗ ಕರು ಹಾಕಿ ಒಂದು 3 ತಿಂಗಳು ಆಯ್ತು. ಇವಾಗ ಹಾಲು ಕರೀತಾ ಇದ್ವಿ. ಇದು ಇಲ್ಲಿ ಇದೆ ಇದು 3ನೇ ಕರು. ಇದು ಇದನ್ನ ಒಂದು ಮನೆಯನ್ನು ನಾವು ಬದಲಿಗೆ ತಂದ್ವಿ. ಅಂದ್ರೆ ಈ ಕರು ಹಾಕಿದ್ಮೇಲೆ ಇದು ಆನಂತರ ಕರು ಹಾಕಿದ್ದು. ಆನಂತರ ಇದೊಂದು 3ನೇ ಅದು ಸಹ ಜರ್ಸಿ ಬ್ರೀಡ್, ಜರ್ಸಿ. ಇವಾಗ ಇದು ಹಾಲು ಕರೀತಾ ಇದ್ವಿ. ಇವಾಗ ಮೊನ್ನೆ ಇನ್ಸೆಪ್ಷನ್ ಆಯ್ತು ಇದಕ್ಕೆ. ಇನ್ನು ಒಂದು 9-10 ತಿಂಗಳಲ್ಲಿ ಇದು ಸಹ ಕರು. ಆದ್ರೆ ಅಷ್ಟರವರೆಗೆ ಹಾಲು ಕೊಡುತ್ತೆ. ಒಂದು 7 ತಿಂಗಳವರೆಗೆ ನಾವು ಹಾಲು ಕರಿತೀವಿ. ಆನಂತರ ಅದು ಹಾಲು ಕೊಡುತ್ತೆ ಸರ್. ಈ ತರದ ಆಕಳುಗಳೆಲ್ಲ ಎಷ್ಟು ಹಾಲು ಕೊಡುತ್ತೆ ನಿಮ್ಗೆ? ಇದು ಒಂದು 6 ಲೀಟರ್ ಕೊಡುತ್ತೆ ಬೆಳಿಗ್ಗೆ. ಹೊತ್ತಿಗಲ್ಲ? ಇಲ್ಲ, ಬೆಳಗ್ಗೆ ಒಂದು 7 ಲೀಟರ್ 8 ಲೀಟರ್ ಹೊಡುತ್ತೆ. ಇದೊಂದು ಬೆಳಿಗ್ಗೆ ಒಂದು 5 ಲೀಟರ್ ಇದು ಕೊಡುತ್ತೆ. ಒಟ್ಟಿಗೆ ಇವಾಗ ನಂದು ಮನೆ ಖರ್ಚೆಲ್ಲ 3-4 ಲೀಟರ್ ಮನೆ ಖರ್ಚು ಹಾಲು ಉಳಿಸ್ಕೊಂಡು ನಾನು ಬೆಳಿಗ್ಗೆ ಒಂದು 14 ಲೀಟರ್ವರೆಗೆ ಹಾಲು ನಂದಿನಿ ಡಿಪೋಗೆ ಹಾಕ್ತಿವಿ. ಮನೆಗೆ ಕೆಲಸದವರಿಗೆ ಬೇಕಷ್ಟು ಹಾಲು, ಟೀ ಕಾಫಿಗೆ ಬೇಕಾದಷ್ಟು ಹಾಲು ಇಟ್ಕೊಂಡು ಆದ್ರೂ 14 ಲೀಟರ್ ಪರ್ ಡೇ 20 ಲೀಟರ್ ಮೇಲೆ ನಾನು ಹಾಲು ಇವಾಗ್ಲೂ ಡಿಪೋಗೆ ಹಾಕ್ತಾ ಇರ್ತೀವಿ. ಈಗ ನೀವೇ ಮಾಡೋ ಕಾರಣ ಆಗ್ತದೆ. ಇದಕ್ಕೆ ಜನ ಇಟ್ಟದ್ರಲ್ಲಿ ತುಂಬಾ ಇಲ್ಲ. ಇದು ಅಂದ್ರೆ ಜನ ಮಾಡೋದಕ್ಕಿಂತ ನಾವೇ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಪ್ರತಿ ಜನದ ಸಮಸ್ಯೆನೂ ಬರುತ್ತೆ. ಯಾಕಂದ್ರೆ ನಾವು ಇಲ್ಲದಿದ್ರೆ ಅವರು ಇದನ್ನ ಮೇಂಟೈನ್ ಮಾಡುವ ರೀತಿ ಬೇರೆ ಇರುತ್ತೆ. ನಾವು ಅದನ್ನ ಮೇಂಟೈನ್ ಮಾಡುವ ರೀತಿ ಇರುತ್ತೆ. ಯಾಕಂದ್ರೆ ಇದಕ್ಕೆ ಹಾಲು ಕರೆಯಕ್ಕೂ ನಾವು ಮಿಷನರೀಸ್ ಮಾಡಿದ್ವಿ. ಮಿಷನರಿ ಉಂಟು? ಎಲ್ಲ ಮಿಷನರಿ. ಸರಿ ಸರಿ ಸರಿ, ಓಕೆ. ಪ್ರತಿಯೊಂದು ಹಾಲು ಕರೆಯೋದು ಹಾಗೆ ನಮಗೆ ಅದೊಂದು ಕಷ್ಟ ಇಲ್ಲ. ಅದೊಂದು ಕಷ್ಟ ಇಲ್ಲ. 15ರಿಂದ 20 ನಿಮಿಷದಲ್ಲಿ 3 ದನದ ಹಾಲು ಕರೆದು ಇದಾಗುತ್ತೆ ಕ್ಯಾನ್ ಅಲ್ಲಿ. ತುಳಿಯುವ ಅದೆಲ್ಲ ಪ್ರಶ್ನೆ ಎಲ್ಲ ಇಲ್ಲ. ಅದು ಇಲ್ಲ. ಮತ್ತೊಂದು ಏನಂದ್ರೆ ಪ್ರತಿ ಒಂದು ಮಿಷನರೀಸ್ ಮಾಡಿದ್ವಿ. ಇದನ್ನ ಹಟ್ಟಿ ತೊಳೆಯುವುದಾಗ್ಲಿ ಅಥವಾ ದನದ್ದು ಕೆಚ್ಚಲು ತೊಳೆಯೋದಾಗ್ಲಿ, ದನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಅಥವಾ ಹೈ ಪ್ರೆಷರ್ ಮಿಷಿನ್ ಮಾಡಿದ್ವಿ. ಅದ್ರದ್ದು ನೀರು ಗೊಬ್ಬರ ಗ್ಯಾಸ್ ಯೂಸ್ ಆಗುತ್ತೆ. ಇದ್ರದ್ದು ತೋಟಕ್ಕೆ ಬೇಕಾದ ಗೊಬ್ಬರಕ್ಕೆ ಹೋಗುತ್ತೆ. ನಮಗೆ ಸಮಯ ಉಳಿಯುತ್ತೆ. ಮತ್ತೆ ನಾವೇ ಮಾಡೋದ್ರಿಂದ ನಮ್ಗೆ ಅದನ್ನು ಕೆಲಸ ಅಂತ ಸಪರೇಟ್ ಕಾಣುದಿಲ್ಲ. ಅದೊಂದು ಕೆಲಸ ಆಗಿಲ್ಲ. ಇದು ಅದ್ರ ನಿತ್ಯದ ಕಾರ್ಯಕ್ರಮದಲ್ಲಿ ಅದೊಂದು ಕಾರ್ಯಕ್ರಮ ಹೋಗ್ತಾ ಇರುತ್ತೆ. ಇದು ಸಾಯಿವಾಲ್ ಕ್ರಾಸ್. ಇದು ಇದ್ದ ದನಗಳಿಂದ ಸ್ವಲ್ಪ ಎತ್ತರ ಜಾಸ್ತಿ. ಇದಕ್ಕೆ ಸ್ವಲ್ಪ ತಿಂಡಿ ತಿನ್ನೋದು ಜಾಸ್ತಿ. ಹಾಲು ಯಾವ ರೀತಿ ಜಾಸ್ತಿನೋ ಅದೇ ರೀತಿ ತಿನ್ಲಿಕ್ಕೂ ಜಾಸ್ತಿ ಬೇಕು. ಅಲ್ಲಿರುವ ಗಿರ್ ಇದರದ್ದೇ ಕರು. ಅದು 1 ವರ್ಷದ ಕರು ಅಂತ ಹೇಳ್ಲಿಕ್ಕಿಲ್ಲ, ಅದು ದೊಡ್ಡದಿದೆ. ಆದ್ರೆ ಈ 1 ವರ್ಷದ ಕರು ಅದು. ಇವಾಗ ಬೆಳಿಗ್ಗೆ ಒಂದು 4 ಲೀಟರ್ ಹಾಲು, ಸಂಜೆ ಒಂದು 2.5 ಲೀಟರ್ ಹಾಲು ಇವಾಗ್ಲೂ ಕೊಡ್ತಾ ಇರ್ತಾಳೆ. ಇನ್ನು 2ನೇ ಗಬ್ಬ ನಿಂತಿದೆ. ಇದಕ್ಕೆ 1-2 ತಿಂಗಳೇನು ಆಯ್ತು. ಇವಾಗಲ ಮತ್ತೆ ಇದು ನೋಡ್ಲಿಕ್ಕೆ ದೊಡ್ಡದಿದ್ರೆ ಅಷ್ಟೇ ಹೊರತು ಭಾರಿ ಸಾಧು. ಇದು ಹಾಲು ಕರೀಲಿಕ್ಕೂ ಯಾರಿಗೂ ಬಿಡುತ್ತೆ. ಮಿಷಿನ್ ಯಾರಿಗಾದ್ರೆ ಮಿಷಿನ್ಗೆ, ಕೈಯಲ್ಲಿ ಹಾಲು ಕರೆಯೋವರೆಗೂ ಏನೋ ತೊಂದರೆ. ಮೇವೇನೆಲ್ಲ ಹಾಕ್ತೀರಿ ಸರ್? ಒಂದು ನಮ್ಮ ಹಸಿ ಹುಲ್ಲು ಮತ್ತೆ ಇದ್ರದ್ದು ಬೈ ಹುಲ್ಲು ಇರುತ್ತೆ. ಮತ್ತೆ 2 ರೀತಿಯ ಫೀಡ್ ಇದಕ್ಕೆ ಬೇಕಾದ್ದು. ಬೂಸ ಅಲ್ಲ, ಫೀಡೇ ಬರುತ್ತೆ. ಇದ್ರದ್ದು ಪತಂಜಲಿ ಅವ್ರದ್ದು ಒಂದು ಟೈಪ್ ಫೀಡ್, ಮತ್ತೆ KMF ಸೊಸೈಟಿ ಅವ್ರದ್ದು ಒಂದು ಫೀಡ್ ಹಾಕ್ತೀವಿ. ಮತ್ತೆ ಎಳ್ಳಿಂಡಿ ಮೇನ್. ಯಾಕಂದ್ರೆ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅದು ದನಗಳಿಗೆ ಹೀಟ್ ಆಗುತ್ತೆ ಜಾಸ್ತಿ, ವಿಪರೀತ ಹೀಟ್ ಇಲ್ಲಿಯ ವೆದರ್. ಅದಕ್ಕೆ ಆ ತಂಪಿಗಾಗಿ ಬೇಕಾದ್ರೆ ಸ್ವಲ್ಪ ಎಳ್ಳಿಂಡಿ ಹಾಕ್ತಿವಿ. ಪ್ರತಿಯೊಂದು ಕ್ಯಾಲ್ಸಿಯಂ ಪ್ರಾಬ್ಲಮ್ಗಾಗಿ ಬೆಲ್ಲ ಹಾಕ್ತಿವಿ. ಇಲ್ಲಾದ್ರೆ ಗಬ್ಬ ನಿಂತು ನಾಡ್ದು ಕರು ಹಾಕೋ ಪ್ರತಿ ಒಂದು ದನದ ಕಂಪ್ಲೇಂಟ್ ಅಂದ್ರೆ ಕ್ಯಾಲ್ಸಿಯಂ ಶಾರ್ಟೇಜ್. ಯಾಕಂದ್ರೆ ಇಮಿಡಿಯೇಟ್ ಹಾಲು ಕೊಡ್ತೀವಿ. ಹಾಲು ಕರುವಿಗೆ ಕುಡಿದ ತಕ್ಷಣ ಈ ದನಗಳು ಮಲಗಿದ್ದು ಎದ್ದೇಳಿಲ್ಲ, ಅದೆಲ್ಲ ಸಮಸ್ಯೆ ಬರ್ತಿದೆ. ಅದಕ್ಕೆ ಬೆಲ್ಲ ಕೊಡ್ತಾ ಇರ್ತೀವಿ. ಉಪ್ಪು ಮತ್ತೆ ಬೆಲ್ಲ. ಪ್ರತಿ ಒಂದು ದನಕ್ಕೂ ಒಂದು ದಿನದ ಇಷ್ಟ ಅಂತ ಪರ್ಸೆಂಟೇಜ್ ಇರುತ್ತೆ, ಅಷ್ಟು ಬೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ KMF ಅಲ್ಲಿ ಸಿಗುವಂತ ಯಾವ್ದು ಕ್ಯಾಲ್ಸಿಯಂ ಪೌಡರ್, ಪ್ರತಿಯೊಂದು ಕ್ಯಾಲ್ಸಿಯಂ ಇದಕ್ಕೂ ದನಗಳಿಗೆ ಬೇಕಾಗುತ್ತೆ. ಹಾಲಿನ ಜೊತೆ ಅದು ಕೊಡ್ಲೇಬೇಕು. ಒಂದು ಲಿಕ್ವಿಡ್ ಕ್ಯಾಲ್ಸಿಯಂ ಕೊಡ್ತೀವಿ, ಇಲ್ಲಾದ್ರೆ ಪೌಡರ್ ಕ್ಯಾಲ್ಸಿಯಂ ಕೊಡ್ತೀವಿ. ಈ ಮತ್ತೆ ಅಕ್ಕಿ ತೊಳೆದ ನೀರು ಮತ್ತೆ ಕೆಲವರು ಅದು ಯೂಸ್ ಆಗುತ್ತೆ. ಅದು ಎಲ್ಲಾನು ಉಪಯೋಗ. ಅಕ್ಕಿ ತೊಳೆದ ನೀರು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ತಿಳಿಸ ಕೊಡ್ತೀವಿ. ಅದು ಯಾವ್ದನ್ನು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಯಾವ್ದು ನಾವು ಅನ್ನದ ಜೊತೆ ಇವಾಗ ಹೆಚ್ಚು ಕಡಿಮೆ ಆದ್ರೆ ನಾವು ಒಂದು ಅರ್ಧ ಸೇರಿನಷ್ಟು ಇದಕ್ಕೆ ಅನ್ನನೂ ಕೊಡ್ತೀವಿ. ಯಾಕಂದ್ರೆ ಅದು
ನಮ್ಮ ಊರಿನ ಅಕ್ಕಿ ಸ್ವಲ್ಪ ತಂಪು ಜಾಸ್ತಿ. ಹ್ಮ್. ಅದಕ್ಕಾಗಿ ಇದಕ್ಕೆ ಪ್ರತಿಯೊಂದಕ್ಕೂ ಒಂದು ಅರ್ಧ ಕೆಜಿ ಅಷ್ಟು ಬೇಕಷ್ಟು ಅನ್ನ ಕೊಟ್ಟು ಅದ್ರ ಜೊತೆ ಈ ಹಿಂಡಿಯನ್ನೆಲ್ಲ ಮಿಕ್ಸ್ ಮಾಡಿ, ಹಿಂಡಿ ಎಲ್ಲ ಹಾಲು ಕರಿಬೇಕಾದ್ರೆ ಇಲ್ಲಿ ಕೊಡ್ತೀವಿ, ಅದನ್ನ ಹೆಕ್ಕಿ ತಿಂತಾ ಇರ್ತವೆ. ನಾವು ಏನು ಈ ಜಾಗದಲ್ಲಿ ಹಾಕ್ತಿವಿ ಅದು ತಿಂತಾ ಇರ್ತವೆ. ಸರಿ, ಟೈಮ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಯಾಕಂದ್ರೆ ಈಗ ನೀವೇ ಮಾಡೋ ಕಾರಣ ಫಂಕ್ಷನ್ ಗಳು ಇರುದು ಅದೆಲ್ಲ ಸ್ವಾಭಾವಿಕ, ಎಲ್ಲರ ಮನೆಯಲ್ಲಿ ಇರ್ತದೆ. ಹೇಗೆ ಮ್ಯಾನೇಜ್ ಮಾಡ್ತೀರಿ ಅದನ್ನ? ಅದು ಇವಾಗ ನಾನು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೂ ಬೆಳಿಗ್ಗೆ ನಾನಿಲ್ಲದ್ರೆ ನಂದು ಧರ್ಮಪತ್ನಿ ಅವಳು ಅದನ್ನ ಮಾಡ್ತಾಳೆ. ಇಲ್ಲಾದ್ರೆ ನನ್ನ ಇವಾಗ 9ನೇ ಕ್ಲಾಸ್ ಕಲಿತಾ ಇದ್ದಾನೆ ಮಗ, ಅವನು ಸ್ಕೂಲಲ್ಲಿ ಇದ್ರೆ ಅವನು ಇದು ಮಿಷಿನ್ ಎಲ್ಲ ಕಲ್ಸಿ ಕೊಡ್ತೀವಿ, ಅದನ್ನು ಮಾಡ್ತಾನೆ. ಇಲ್ಲಾದ್ರೆ ಒಂದು ಕೆಲಸದ ಅವಳಿಗೆ ಮಿಷಿನ್ ಅಲ್ಲಿ ಹಾಲು ಕರೆಯಕ್ಕೂ ಗೊತ್ತು ಅವಳು, ಅದಕ್ಕೆ ಅವಳು ಬಂದು ಕರ್ದು ಹೋಗ್ತಾಳೆ. ಹಾಗೆ ಆ ಟೈಮಿಗೆ ನಮ್ಗೆ ಉಳಿತು. ಈಗ ನಾವು ಎಲ್ಲಿಗಾದ್ರೂ ಹೊರಗಡೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅವ್ರನ್ನ ಇಬ್ಬರನ್ನ ನಾವು ವ್ಯವಸ್ಥೆ ಮಾಡಿ ಹೋಗ್ತೀವಿ. ಇದು ಅಡಿಕೆ ಒಣಗಿಸುವ ಡ್ರೈಯರ್. ಇದು ಸಾಧಾರಣ ಒಂದು 6 ವರ್ಷ ಮುಂಚೆ ಮಾಡಿಸಿದ್ದೀನಿ. ಈ ಟರ್ಪಲ್ ಎಲ್ಲ ಇಸ್ರೇಲ್ ಮೇಡ್. ಇದು ಈ ನೀವೇ ತಂದು ಕಸ್ಟಮೈಸ್ ಆಗಿ ನಾವು ನಿಂತು ಒಬ್ಬರ ಹತ್ರ ಮಾಡಿಸಿದ್ದು. ಕಾಸರಗೋಡಿಂದ ಒಬ್ಬ ಪ್ರಶಾಂತ್ ಅಂತ ಒಬ್ಬ ಹುಡುಗ ಇದ್ದ, ಅದನ್ನ ಇದ್ರ ಸ್ಪೆಷಲಿಸ್ಟ್ ಅವನು. ಈ ಕಡೆ ಒಂದು 2-3 ಕಡೆ ಮಾಡಿದವನ ಅವನನ್ನೇ ಖುದ್ದು ತರಿಸಿ ಇದನ್ನ ಮಾಡಿಸಿದ್ದು ನಾವು ನಿಂತು. ನಮ್ಗೆ ಸಾಧಾರಣ ಇದರಲ್ಲಿ ಒಂದು 1,000 ಸ್ಕ್ವೇರ್ ಫೀಟ್, 1,000 ಅಡಿಯಷ್ಟು ಅಗಲ ಇದೆ ಒಳಗಡೆ ಬೇಕಾಷ್ಟು. ಇದು ಒಂದು ಏನ್ ಪಾಸಿಟಿವ್ ಅಂದ್ರೆ, ಒಂದು 10 ರಿಂದ 20 ಮಿನಿಟ್ ಬಿಸಿಲು ಬಿದ್ರೆ ಆಯ್ತು, ಬೆಳಿಗ್ಗೆ ಆಗ್ಲಿ ಅಥವಾ ಒಂದು ಮಧ್ಯಾಹ್ನ ಆಗ್ಲಿ, ಎಷ್ಟೇ ಮೋಡಾಗಿ ಒಂದು 10 ರಿಂದ 20 ನಿಮಿಷ ನಮ್ಗೆ ಬಿಸಿಲು ಬಿದ್ರೆ ಅದು 8 ಗಂಟೆ ಮೇಂಟೈನ್ ಮಾಡುತ್ತೆ ತೇವಾಂಶವನ್ನು. ಅಂದ್ರೆ ಹೀಟೇ ಇರುತ್ತೆ, ಹೀಟ್ ಕೋಲ್ಡ್ ಆಗುದಿಲ್ಲ. ಇವಾಗ ಒಂದು ಸಂಜೆ ಅರ್ಧ ಗಂಟೆ ಬಿಸಿಲು ಬಿದ್ರೆ ನಾಳೆ ಬೆಳಿಗ್ಗೆವರೆಗೂ ಇದ್ರ ಒಳಗೆ ಹೀಟ್ ಇರುತ್ತೆ, ಬಿಸಿಯೇ ಇರುತ್ತೆ. ಮತ್ತೊಂದು ಏನಂದ್ರೆ, ಇವಾಗ ನಾವು ಅಂಗಳದಲ್ಲಿ ಒಣಗಿಸುವ ಅಡಿಕೆಗೂ ಇದ್ರೊಳಗೆ ಒಣಗಿಸುವ ಅಡಿಕೆಗೆ ವ್ಯತ್ಯಾಸ ಅಂದ್ರೆ, ನಾವು ಇವಾಗ ಮುಂಚೆ ಎಲ್ಲ ಸ್ಟಾಕ್ ಮಾಡ್ಬೇಕಾದ್ರೆ ಯಾವ ರೀತಿ ಮಳೆಗಾಲಕ್ಕೆ ಉಳಿಸ್ಕೊಳ್ಬೇಕಾದ್ರೆ 60 ರಿಂದ 70 ದಿನ ಬಿಸಿಲು ಇಳುತ್ತಿತ್ತು. ಅವಾಗ ಅಂದ್ರೆ 30-31 ಒಳಗೆ ಟೆಂಪರೇಚರ್ ಇದ್ರೆ ನಮಗೆ ಒಂದು 60 ಬಿಸಿಲು ಅಂತ ಬೀಳಲೇಬೇಕು ಪ್ರತಿಯೊಂದು ಅಡಿಕೆಗೂ. ಇಲ್ಲಾದ್ರೆ ನಾಡ್ದು ಅದು ಡ್ರೈ ಆಗುದಿಲ್ಲ ಅಥವಾ ಕಂಪ್ಲೇಂಟ್ ಬರುತ್ತೆ, ಅದು ಕ್ವಾಲಿಟಿ ಇರುವುದಿಲ್ಲ. ಇದರಲ್ಲಿ ಅಂದ್ರೆ 26 ರಿಂದ 30 ದಿನದೊಳಗೆ ಡ್ರೈಯರ್ನ ಒಳಗೆ ಅಡಿಕೆ ಹಾಕಿದ್ರೆ ಅದನ್ನ 2-3 ದಿನಕ್ಕೊಮ್ಮೆ ಅದನ್ನ ಪಲ್ಟಿ ಮಾಡ್ತಾ ಇರ್ಬೇಕು, ಇಲ್ಲಾದ್ರೆ ಒಂದ್ ಸೈಡ್ ಒಡೆದೋಗುತ್ತೆ, ಓವರ್ ಹೀಟ್ ಆಗುತ್ತೆ. ಆ ನಂತರ ಅದನ್ನು ನಾವು ಅದರ ಪೊಸಿಷನ್ ಚೇಂಜ್ ಮಾಡ್ತಾ ಇದ್ರೆ 30 ದಿನದಲ್ಲಿ ಇದನ್ನು ಕಂಪ್ಲೀಟ್ ಸೇಲ್ಗೆ ಬೇಕಷ್ಟು ಕ್ವಾಲಿಟಿಯಲ್ಲಿ ಅಡಿಕೆ ಡ್ರೈ ಆಗುತ್ತೆ. ಎಷ್ಟು ಖರ್ಚಾಗಿದೆ ಸರ್ ನಿಮಗೆ ಇದು? ಒಂದು 5-6 ವರ್ಷದಲ್ಲಿ ಸಾಧಾರಣ 1.25 ಲಕ್ಷ, 1,20,000 ನಮ್ಗೆ ಇದಕ್ಕೆ ಖರ್ಚಾಗಿದೆ. ಎಷ್ಟು ಅಡಿಕೆ ಹಾಕ್ಬೋದು ಇದ್ರೊಳಗೆ? ಇದರಲ್ಲಿ ಕಡಿಮೆ ಆದ್ರೆ ಒಂದು 10 ಕ್ವಿಂಟಲ್ ಹತ್ತಿರವರೆಗೆ ನೋಡಿ ಬರುವಾಗ್ಲೇ ಹೀಟ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಮತ್ತೊಂದು ಏನಿದ್ರದ್ದು ಒಂದು ಏನಂದ್ರೆ, ಬರೀ ತೆಳುವಾಗಿ ಮಾಡ್ಬಾರ್ದು ನಾವು. ಈಗ ಅಡಿಕೆನ ಒಂದು ಲೇಯರ್ ಅಲ್ಲಿ ತೆಳುವಲ್ಲಿ ಹಾಕ್ತಿವಿ. ತೆಳುವಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ನಮ್ಗೆ ಇಮಿಡಿಯೇಟ್ ಫಾಸ್ಟ್ ಡ್ರೈ ಆಗುತ್ತೆ ಹೊರತು, ಮತ್ತೆ 15-20 ದಿನದಲ್ಲಿ ಡ್ರೈ ಜಾಸ್ತಿ ಆಗಿ ಅಡಿಕೆನ ಒಡೆದು ಹೋಗುತ್ತೆ ಆ ಹೀಟ್ ತಡ್ಕೊಳಕ್ಕೆ. ಅದಕ್ಕೆ ಏನ್ ಮಾಡ್ತೇವೆ, ಒಂದು 2 ದಿನಕ್ಕೊಮ್ಮೆ ಇದರದ್ದು ಪೊಸಿಷನ್ ಚೇಂಜ್ ಮಾಡುವಾಗ ಇನ್ನೊಂದ್ ಸೈಡ್ ಅಲ್ಲಿ ಒಣಗುತ್ತೆ. ಇನ್ನೊಂದ್ ಸೈಡ್ ಮತ್ತೊಂದು ಏನಂದ್ರೆ, 15 ರಿಂದ 20 ದಿನ ಬಿಟ್ಟು ಆ ಅಡಿಕೆಯನ್ನು ಸ್ವಲ್ಪ ದಪ್ಪ ಮಾಡ್ತೀವಿ. ಒಂದು ಲೇಯರ್ ಇಂದ ಸ್ವಲ್ಪ 2ನೇ ಲೇಯರ್ನಷ್ಟು ದಪ್ಪ ಮಾಡ್ತೀವಿ. ಮತ್ತೆ ಅದು ಮಾಡಿದ್ರಿಂದ ನಮ್ಗೆ ಒಂದು 30-35 ದಿನದಲ್ಲಿ ಆಗುವಷ್ಟು ಹೀಟ್ ಇಳಿದ್ರು ಅಡಿಕೆ ಏನು ಹಾಳಾಗುದಿಲ್ಲ, ಆ ಕ್ವಾಲಿಟಿನೂ ಇರುತ್ತೆ. ಮತ್ತೊಂದು ಅಡಿಕೆಯಲ್ಲಿ ವೇಸ್ಟೇಜ್ ಬರುತ್ತೆ. ನೀರಿನ ಈ ಕೃಷಿಗೆ ನೀರು ಮುಖ್ಯ ಖಂಡಿತ. ಇದಕ್ಕೆ ನಾವೇನ್ ಮಾಡಿದ್ರೆ, ಆದಷ್ಟು ಪ್ರಾಕೃತಿಕವಾಗಿ ಯಾವ ರೀತಿ ನೀರು ನಮ್ಗೆ ಬೇಕು ಅದನ್ನು ನಾವು ಎಲ್ಲಾ ರೀತಿಯಿಂದ ಉಪಯೋಗ ತಗೊಳ್ಳಿ. ಅದಕ್ಕಾಗಿ ಬೇಕಾಗಿ ನಾವು ಕೆರೆ ಮಾಡಿದ್ವಿ. ಇದು ನಮ್ಮ ಮನೆಗೂ ಉಪಯೋಗ ಆಗುತ್ತೆ, ಮತ್ತೊಂದು ಕೃಷಿಗೆ ಎಷ್ಟು ಬೇಕು ಅಪ್ ಟು ನಾವು ಮಾರ್ಚಿನವರೆಗೆ ಅದೇ ನೀರನ್ನು ಉಪಯೋಗ ಮಾಡುದು. ಅದು ಬಿಟ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಹೊಳೆ ಹರಿತದೆ, ಚಿಕ್ಕ ಹೊಳೆ, ಅದ್ರದ್ದು ಉಪಯೋಗ ಮಾಡ್ತೀವಿ. ಈ ನೀರನ್ನು ನಾವು ನಮ್ಮ ಮನೆಗೆ ಕುಡಿಯೋಕೆ ಅಥವಾ ಕೃಷಿಗೆ, ನಮ್ಮ ಹಟ್ಟಿಗೆ ತೊಳೆಯೋಕೆ ಇದನ್ನು ಪಂಪಿನ ಮುಖಾಂತರ ಸ್ಟಾಕ್ ಮಾಡ್ಕೊಂಡು ಅದನ್ನೇ ಉಪಯೋಗ ಮಾಡ್ತೀವಿ. ಬೋರಿನಿಂದ ಏನಿದ್ರು ಉಪಯೋಗ ಲಾಸ್ಟಿಗೆ ಏನು ನೀರು ಸಿಗುದಿಲ್ಲ ಅನ್ನೋ ಮಾತ್ರ ಬಾವಿ ಇದ್ರದ್ದು ಕೊಳವೆ ಬಾವಿ ಇದು ಉಪಯೋಗ ಮಾಡ್ತೀವಿ ಹೊರತು ಆದಷ್ಟು ನಾವು ಇದ್ರಿಂದಲೇ ಮಾಡ್ತೀವಿ. ಮತ್ತೊಂದು ನಾವು ನದಿಯಿಂದ ತರ್ತೀವಿ. ನದಿಯಿಂದ ಇಲ್ಲಿವರೆಗೆ ಪಂಪ್ ಇರುತ್ತೆ, ಆ ವ್ಯವಸ್ಥೆ ಇದೆ. ಆ ನದಿಯ ನೀರನ್ನು ನಾವು ಉಪಯೋಗ ಮಾಡ್ತೀವಿ. ಅಂತ ನೀರಿನ ಭಾರಿ ಶಾರ್ಟೇಜ್ ಬಂದ ಮಾತ್ರ ನಾವು ಕೊಳವೆ ಬಾವಿ ಇದ್ದು ನಮ್ಗೆ ಬೇಕಾದ ಅರ್ಜೆಂಟಿಗೆ ಹೊರತು ಅದು ಅದರಿಂದಾಗಿಯೇ ತೋಟ ಮಾಡಿಲ್ಲ. ಸರ್, ನಿಮ್ಮ ಹಿನ್ನೆಲೆ ಮಾಹಿತಿ ಕೊಡಿ. ಅಂದ್ರೆ ನೀವು ಈಗ ಕೃಷಿಕರು, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ನಿಮ್ಮ ಮುಖ್ಯವಾಗಿ ನಿಮ್ಮ ದಿನಚರಿ ಹೇಗಿರ್ತದೆ ಅದರ ಬಗ್ಗೆ. ನಮ್ದು ದಿನಚರಿಯಿಂದ ನಂದು ಮೂಲ ನಾವು
ಡಿಪ್ಲೊಮಾ ಕಲ್ತದ್ದು, ಆಟೋಮೊಬೈಲ್ ಡಿಪ್ಲೊಮಾ. ಅದಕ್ಕೆ ಸಂಬಂಧಪಟ್ಟ ಕೆಲಸದಲ್ಲಿ ನಾವು ಬೇರೆ ಬೇರೆ ರಾಜ್ಯದಲ್ಲಿ ಇದ್ವಿ. ನೀವು ಬೇರೆ ಕಡೆ ಕೆಲಸ ಬೇರೆ ಬೇರೆ ಕೆಲಸದಲ್ಲಿ ಇದ್ವಿ, ಬೇರೆ ಬೇರೆ ರಾಜ್ಯದಲ್ಲಿ ಇದ್ವಿ. ಥ್ರೂಔಟ್ ಕಂಪನಿ ಕೆಲಸದಲ್ಲಿ ಥ್ರೂಔಟ್ ಇಂಡಿಯಾದಲ್ಲಿದ್ದೆ. ಮೆಡ್ರಾಸ್ ಆಗ್ಲಿ ಅಥವಾ ಈ ಕಡೆ ಕೇರಳದಾಗ್ಲಿ, ಆ ಕಡೆ ಗೋವಾ ಇಲ್ಲದ್ರೆ ಮಹಾರಾಷ್ಟ್ರದಲ್ಲಿದ್ವಿ. ಸೊ ಈಗ ಹೊರ ರಾಜ್ಯದಲ್ಲಿದ್ದವರು ಕೃಷಿ ತೊಡಗಿಸ್ಕೊಳ್ಳಿಕ್ಕೆ ಏನ್ ಕಾರಣ ಅಂದ್ರೆ, ನೀವು ಹೇಳಿದ್ರಿ ಡಿಪ್ಲೊಮಾ ಆಗಿ ಕೆಲಸದಲ್ಲಿದ್ದವರು, ಪೇಟೆ ಲೈಫ್, ಆ ಲೈಫೇ ಬೇರೆ, ಒಂದು ಹಳ್ಳಿ ಲೈಫೇ ಬೇರೆ, ಪುನಃ ಇಲ್ಲಿ ಬಂದು ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಏನ್ ಕಾರಣ? ಅದು ಕಾರಣ ಅಂದ್ರೆ ನಾವು ಮುಂದೆ ಇದರಲ್ಲಿ ನಮ್ದು ಹಿರಿಯರಿಂದಲೇ ಇತ್ತು. ಹಿರಿಯರಿಂದಲೇ ಬಂದ ಕೃಷಿ ಭೂಮಿಯ ಬಳವಳಿಯನ್ನು ನಾವು ಇದನ್ನು ಮುಂದುವರಿಸಲೇಬೇಕು. ನಾವು ಹೊರ ರಾಜ್ಯದಲ್ಲಿ ಇದ್ವಿ, ನಾವು ಬೇರೆ ಬೇರೆ ಕ್ರೀಡಾ ಚಟುವಟಿಕೆಯಲ್ಲಿ ರಾಷ್ಟ್ರೀಯ ಮಟ್ಟದವರೆಗೆ ಹೋಗಿದ್ದೀನಿ. ನಾನು ವೇಟ್ ಲಿಫ್ಟಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ಪ್ಲೇಸ್ ವಿನ್ನರ್, ಕಬಡ್ಡಿಯಲ್ಲಿ ಡಿಸ್ಟ್ರಿಕ್ಟ್ ನವರೆಗೆ ಆಟ ಆಡಿದವನು. ಅದಕ್ಕೆ ಸಂಬಂಧಪಟ್ಟ ಯಾವ ರೀತಿ ನಾವು ಮುಂದುವರಿಸಿದಾದ್ರು, ನಾವು ನಮ್ದು ಜೀವನ ಆಧಾರ ಏನಿತ್ತು ಅದು ಕೃಷಿ. ಜೀವನಾಂಶ ಯಾವ ರೀತಿ ಹೋಗ್ಬೇಕಂದ್ರೆ ನಮ್ದು ಕೃಷಿ ಮೇನ್ ಇತ್ತು. ಮತ್ತೊಂದಂದ್ರೆ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲ್ಲಿ ಅದ್ರ ಜವಾಬ್ದಾರಿ ತಗೊಂಡು ಮಾಡೋರು ಬೇಕು. ಮುಂಚೆ ಹಿರಿಯರು ಮಾಡಿದ್ದಾರೆ, ಅದನ್ನ ಮುಂದುವರಿಸೋರು ಯಾರು ಇಲ್ಲದಾಗ ಏನಾಗುತ್ತೆ, ನಮ್ದು ಕೃಷಿ ಎಲ್ಲ ಹಾಳಾಗುತ್ತೆ. ಮುಂದಿನ ಪೀಳಿಗೆಗೆ ಯಾವ್ದು ಇರುದಿಲ್ಲ. ನಾವು ಅದನ್ನು ಬಿಟ್ಬಿಟ್ರೆ ಇನ್ನು ನನ್ನ ನಂತರ ಯಾರು, ನನ್ನ ಮಗನ ಅವರನ್ನ ಅಷ್ಟಿದ ಯಾರು ಬರ್ತಾರೆ ಜೀವನ ಅಂತ, ಅವರು ಯಾವ್ದು ಇದ ಮರ್ತು ಹೋಗುತ್ತೆ. ಇವಾಗ್ಲೇ ಎಲ್ರಿಗೂ ಈ ಕೃಷಿಯ ಬಗ್ಗೆ ಮರ್ತು ಹೋಗಿದೆ. ಅದು ಏನಾಯ್ತು ಅಂದ್ರೆ, ನಾವು ಯಾವ ರೀತಿ ಕೆಲಸ ನಿಮಿತ್ತ ಹೊರಗಡೆ ರಾಜ್ಯದಲ್ಲಿ ಇದ್ರು ನಾವು ಅದನ್ನು ಬಿಟ್ಟು ಇಲ್ಲಿಯ ವ್ಯವಸ್ಥೆಗೆ ಬಂದಾಗ ಇದನ್ನು ನಾವು ಅದರ ಜೊತೆನೆ ಇನ್ರಿ. 1 ವರ್ಷನ ಏನು ನಾನು ಬರುವಾಗ ಇಲ್ಲಿಗೆ ಲೇಟ್ ಅದನ್ನು ಸರಿಪಡಿಸ್ಬೇಕಾದ್ರೆ ನನಗೆ 5 ವರ್ಷ ಆಯ್ತು. ಒಮ್ಮೆ ಕೃಷಿ ಹಾಳಾದನ್ನು ಸರಿಪಡಿಸ್ಬೇಕಾದ್ರೆ 5 ವರ್ಷ ಆಯ್ತು. ನಾವು ಹೊರಗಡೆ ನಾವು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಥವಾ ಬೇರೆ ಕೆಲಸ ಮಾಡ್ಬೋದು, ಅದನ್ನು 1 ತಿಂಗಳಲ್ಲಿ ನಾವು ರಿಕವರಿ ಮಾಡ್ಬೋದು. ಕೃಷಿ ಹಾಗೆ ಅಲ್ಲ. ಕೃಷಿಯ ಮಟ್ಟದ್ದು 1 ವರ್ಷ ನಾವು ಹಾಳು ಮಾಡಿದ್ರೆ ಮತ್ತೆ ಅದನ್ನು ರಿಪೇರಿ ಅಥವಾ ಅದನ್ನು ನಮ್ಮ ಮೊದಲ ಪರಿಸ್ಥಿತಿಗೆ ತರಬೇಕಾದ್ರೆ 4 ರಿಂದ 5 ವರ್ಷ ಬೇಕು. ಆ ರೀತಿಯಿಂದ ಇದಕ್ಕೆ ಬೇಕಷ್ಟು ಅಷ್ಟೇ ಹಾರ್ಡ್ ವರ್ಕ್ ಆಗುತ್ತೆ. ಯಾಕಂದ್ರೆ ಇದರ ಬುಡದಲ್ಲಿ ನಾವು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಹೆಚ್ಚು ಕಡಿಮೆ 12-12ವರೆಗೆ ರಾತ್ರಿವರೆಗೆ ಇರ್ತೀವಿ. ಒಂದು ಹೆಚ್ಚು ಕಡಿಮೆ 18 ಗಂಟೆ ಇರ್ತೀವಿ. ನಿರಂತರ ಇರ್ತೀವಿ. ನಿರಂತರ ಒಂದು ಅಪ್ ಟು ನವೆಂಬರ್ ಡಿಸೆಂಬರ್ ನಂತರ ನಿರಂತರ ಇರ್ತೀವಿ, ಅಪ್ ಟು ಮೇ ಅವರೆಗೆ. ಅಷ್ಟು ನಾವು ಮಾಡಿದ್ರಿಂದ ಪ್ರತಿಯೊಂದು ಕೃಷಿಯ ಬಗ್ಗೆ ನಮ್ಮ ಹಿಡಿತದಲ್ಲಿ ಇರುತ್ತೆ. ಯಾವುದೇ ಗಿಡದ್ದು ಗೊಬ್ಬರ ಕಡಿಮೆ ಆಯ್ತಾ ಅಥವಾ ಯಾವ ತೋಟಕ್ಕೆ ನಾವು ಇದು ಉತ್ಪತ್ತಿ ಕಡಿಮೆ ಬರುತ್ತೆ ಅಂತ ಯಾವುದನ್ನು ನಾವು ಕೂತಲ್ಲಿಂದ ಜಡ್ಜ್ ಮಾಡಕ್ಕಾಗುತ್ತೆ. ಇಂಥ ತೋಟದಲ್ಲಿ ಈ ಸಲ ಅಡಿಕೆ ಕಡಿಮೆ ಆಗುತ್ತೆ, ಇಂಥ ತೋಟದ ಏನು ಕಾರಣ ಆಗುತ್ತೆ ಅಂದ್ರೆ ನಾವೊಂದನ್ನು ಕೂತಲ್ಲಿ ಮಾಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ಬೇಕಾದ ಗೊಬ್ಬರ ಸಂಬಂಧಪಟ್ಟದ್ದು ಕೆಲಸ ಮಾಡ್ಸಕ್ಕಾಗತ್ತೆ. ನಾವು ಯಾವ ರೀತಿ ಅದರದ್ದು ಒಟ್ಟಿಗೆ ತೊಡಗ್ತೀವಿ, ಅದ್ರ ಮೇಲೆ ನಾವು ಅದ್ರದ್ದು ಲಾಭಾಂಶ ಪಡೆಯಲಿಕ್ಕೆ ಸುಲಭ ಆಗುತ್ತೆ. ಅದರಿಂದಾಗಿ ನಾವು ನಿರಂತರ ಅದ್ರದ್ದು ನಾನಾಗ್ಲಿ, ನನ್ನ ಪತ್ನಿ ಆಗ್ಲಿ, ಇವಾಗ ನನ್ನ ಮಗನದ ಅದ್ರ ಜೊತೆ ನಾವು ತೊಡಗಿಸ್ತಾ ಇರ್ತೀವಿ. ನಾವು ಮಕ್ಕಳನ್ನು ಓದಂತ ದೂರ ಕಳಿಸೋದ್ರಿಂದ ನಾವು ಅದ್ರ ಜೊತೆ ತೊಡಗಿಸಿದ್ರೆ ಅವ್ರಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಗದ್ದೆ ಬೇಸಾಯ ಜಾಗದಲ್ಲಿ ಇದ್ದೇವೆ. ಹೌದು. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇದು ನಮ್ಮ ಸ್ವಂತದಲ್ಲದ, ನಾನು ಲೀಸಿಗೆ ಅವರು ಅಡಿಯಲ್ಲಿ ಬಿಡುವಂತ ಭೂಮಿಯನ್ನು ಲೀಸಿಗೆ ತಗೊಂಡು ನಾನು ಮಾಡ್ತಾ ಇರೋದು. ಇದು ಇವಾಗ ಬಿತ್ತನೆ ಆಗಿ ಸುಮಾರು 26-27 ದಿನ ಆಯ್ತು. 26 ದಿನದಲ್ಲಿ ಇದ್ರ ಮುಂಚೆ ಏನಾಗಿತ್ತು ಅಂದ್ರೆ, ಅದರ ಮುಂಚೆ ನಮ್ಗೆ ಟ್ರ್ಯಾಕ್ಟರ್ ಬರುತ್ತೆ. ಟ್ರ್ಯಾಕ್ಟರ್ ಉಳುಮೆ ಮಾಡುತ್ತೆ. ಒಂದು 2 ರಿಂದ 4 ರೌಂಡ್ ಉಳುಮೆ ಮಾಡುತ್ತೆ. ಉಳುಮೆ ಮಾಡಿದ ಮಣ್ಣು ಹದ ಆದ್ಮೇಲೆ ಒಂದಿನ ಡ್ರೈ ಆಗ್ಲಿಕ್ಕೆ ನೀರು ಖಾಲಿ ಮಾಡಿ ಡ್ರೈ ಬಿಡ್ತೀವಿ. ಅದರ ಮರುದಿನ ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿ ಇನ್ನೊಂದು 120 ದಿನ ಅಂದ್ರೆ ಹೆಚ್ಚು ಕಡಿಮೆ 110ರಿಂದ 120 ದಿನದಲ್ಲಿ ಇದು ಕೊಯ್ಲು ಬರುತ್ತೆ. ಕೊಯ್ಲು ಬಂದು ಈ ಭತ್ತ ಯಾವುದು ತೆನೆ ಇದೆ ಅದನ್ನು ನಾವು ಭತ್ತವನ್ನು ಬೇರ್ಪಡಿಸಿ, ಅದು ಮಿಷಿನ್ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಮಿಷಿನ್ ಬರುತ್ತೆ. ಅದಕ್ಕೆ ಭತ್ತವನ್ನು ನಾವು ಮಿಲ್ಗಳಿಗೆ ಹಾಕಿ ನಮಗೆ ಉಪಯೋಗ ಆಗುವಂಥದ್ದು ಅನ್ನದ್ದು ಅಕ್ಕಿಯನ್ನು ನಾವು ಅಲ್ಲಿಂದ ಇದು ಪಡ್ಕೊಂಡು, ಆನಂತರ ಉಳಿದ ಈ ಯಾವುದು ಇದಿರುತ್ತೆ, ಯಾವ್ದು ಬೈಹುಲ್ಲು ಇರುತ್ತೆ, ಬೈಹುಲ್ಲು ಅದಕ್ಕೆ ಸಂಬಂಧಪಟ್ಟ ಒಂದು ಮಿಷಿನ್ ಬರುತ್ತೆ. ಅದನ್ನು ಪ್ರತಿಯೊಂದನ್ನು ರೋಲ್ ಮಾಡಿ ಕೊಡುತ್ತೆ, ಯಾಂತ್ರಿಕ ರೋಲ್ ಮಾಡುತ್ತೆ. ಅದು ನಮ್ಮ ಹಟ್ಟಿಯಲ್ಲಿರುವಂಥ ದನಗಳಿಗೆ ಉಪಯೋಗ ಆಗುತ್ತೆ. ಅದನ್ನು ಇಲ್ಲಿಂದ ಸಾಗಿಸುವ ವ್ಯವಸ್ಥೆ ಎಲ್ಲ ಉಂಟು. ಅದರಿಂದಾಗಿ ಇದನ್ನು ಹಡ್ಡಿಯಲ್ಲಿ ಬಿಡದೆ ನಿರಂತರ 2 ಬೆಳೆ ಮಾಡ್ತೀವಿ. ಒಂದು 6 ತಿಂಗಳಿಂದ 7-8 ತಿಂಗಳ ಇದರಲ್ಲಿ ನಿರಂತರ ಈ ಒಂದು ಚಟುವಟಿಕೆಯಲ್ಲಿ ಇರ್ತೀವಿ. ಒಂದು 3 ತಿಂಗಳಿಗೆ ಒಂದೊಂದು ಬೆಳೆ ಬರುತ್ತೆ. 3 ತಿಂಗಳಿಗೊಮ್ಮೆ ಇಂಥ 2 ಸಲ ಬೆಳೆ ಬಂದಾಗ ನಮಗೆ ಬೇಕಾದ ಬೈಹುಲ್ಲು ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟ ನಮಗೆ ಯಾವುದು ಭತ್ತ ಬಂದು ಅಕ್ಕಿ ನಮ್ಮ ಮನೆಗೆ
ನಾವೇ ರೆಡಿ ಮಾಡುವಂಥದ್ದು ಅಕ್ಕಿ ಇದರಿಂದ ನಮಗೆ ಬೇಕಷ್ಟು ಮನೆಗೆ ಖರ್ಚಿಗೆ ಬೇಕಷ್ಟು ಅಕ್ಕಿ ಇದರಿಂದಲೇ ನಾವು ತೆಗಿತೀವಿ. ಆವಾಗ ಅಡ್ಡಿಲು ಭೂಮಿಯು ನಮ್ಗೆ ಯಾವಾಗ್ಲೂ ಫಲವತ್ತಾಗಿರುತ್ತೆ. ಇಲ್ಲಾದ್ರೆ ಅದೇ ರೀತಿ ನಿರಂತರ ಅದು ಹಾಳಾಗಿ ಮತ್ತೆ ಇನ್ನು ಮುಂದಿನ ಜನಾಂಗಕ್ಕೆ ಅದು ಭತ್ತ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನೇ ಮರೆತು ಬಿಡುವ ಜನ ಇದಕ್ಕೆ ಬಂದಿದ್ದೀವಿ ನಾವು, ವ್ಯವಸ್ಥೆಗೆ ಬಂದಿದ್ವಿ. ಆ ವ್ಯವಸ್ಥೆ ಇದೇ ಈ ರೀತಿ ಮುಂದುವರಿಸ್ತಾ ಇದ್ದೀವಿ ನಾವು. ಇದರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ನಾವು ನಿರಂತರ ನಾವು ಅದು ಆಸಕ್ತಿ ತೋರಿಸೋದ್ರಿಂದ ನಮ್ಗೆ ಅದನ್ನು ಇವಾಗ ಕೆಲಸ ಅಂತ ಕಾಣುದಿಲ್ಲ, ಅದು ದಿನಚರಿಯಾಗಿ ಹೋಗ್ತಾ ಇದೆ. ಯಾವ್ದು ತಳಿ ಇದು? ಇದು ಇವಾಗ ನಾವು ಕಜೆಜಯ ಅಂತೀವಿ, ಕಜೆಜಯ ಬ್ರೀಡ್ ಹಾಕ್ತಿವಿ. ಅದೊಂದು 120 ದಿನದ ಇದರಲ್ಲಿ ಬೆಳೆ ಬರುತ್ತೆ. ಈ ಕಾಡು ಪ್ರಾಣಿಗಳು ಉಪಟಳ ತೆನೆ ಬೈ ಹುಲ್ಲು ಅಂದ್ರೆ ತೆನೆ ಒಣಗ್ಲಿಕ್ಕೆ ಆಗುವಾಗ ಭತ್ತ ಒಣಗುವ ಟೈಮಲ್ಲಿ ಸ್ವಲ್ಪ ಹಂದಿದ್ದು ಇದು ಇರುತ್ತೆ. ಆದ್ರೂ ಮತ್ತೆ ನವಿಲು ಹೌದು, ಕಾಡ ಹಂದಿ ಮತ್ತೆ ನವಿಲದ್ದು ಸ್ವಲ್ಪ ಇರುತ್ತೆ. ಆದ್ರೂ ನಮ್ ಜೊತೆ ಅದು ಬದುಕಬೇಕಲ್ಲ, ಅದಕ್ಕಾಗಿ ಅದ್ರದ್ದು ಸ್ವಲ್ಪ ವ್ಯವಸ್ಥೆಯಲ್ಲಿ ನಮ್ಗೆ ಲಾಸ್ ಅಂತ ಆಗುದಿಲ್ಲ. ಬೈಹುಲ್ಲು ಸಿಗುತ್ತೆ, ಸ್ವಲ್ಪ ತೆನೆಯಲ್ಲಿ ಭತ್ತವನ್ನೆಲ್ಲ ಕೀಳುತ್ತೆ. ಅದು ಆ ರೀತಿ ಮಾಡುತ್ತೆ. ಅದನ್ನು ನಿರಂತರ ನಾವು ನಿಲ್ಲಿಸಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಯಾವ್ದೇ ರೀತಿ ಆದ್ರೂ ಬಂದು ತೊಂದರೆ ಮಾಡ್ತಾ ಇರುತ್ತೆ. ಅದಕ್ಕೆ ನಾವು ಅಡ್ಡಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಮ್ ಜೊತೆ ಎಲ್ಲ ಕಾಡು ಇವಾಗ ಕಡಿಮೆ ಆಗಿ ಅದು ನಾಡಿಗೆ ಬಂದೇ ಬರ್ತದೆ. ಆವಾಗ ಈ ಬೈಹುಲ್ಲು ಆಗ್ಲಿ ಅಥವಾ ಭತ್ತವನ್ನು ಸ್ವಲ್ಪ ಹಾಳು ಮಾಡುತ್ತೆ, ಏನು ಮಾಡುವಾಗಿಲ್ಲ. ಆ ರೀತಿ ಅದ್ರದ್ದು ಪಾಡಿಗೆ ಅದು ಬಂದು ಹೋಗ್ತಾ ಇರ್ತವೆ. ಇದು ಅಡಿಕೆ ಮತ್ತು ತೆಂಗು ಎರಡು ಇದೆ ಇದರಲ್ಲಿ. ಇದು ನಮ್ಮ ನೇತ್ರಾವತಿ ಬದಿಯ ತೋಟ ಆಗಿಂದ ಇದರ ಮೂಲ ಇದ್ದದ್ದು ತೆಂಗು ತೋಟ. ಸಾಧಾರಣ 72ರಲ್ಲಿ ಇದು ಇದರಲ್ಲಿ ಜಾಸ್ತಿ ತೆಂಗಿದೆ, 180ರವರೆಗೆ ತೆಂಗಿದೆ. ಮತ್ತೆ ಈ ಕೀಟದಿಂದ ಕೆಲವು ತಾಳೆ ಮರ ಖಾಲಿ ಆದಾಗೆ ಏನಂದ್ರೆ ಅದಕ್ಕೆ ಸಪರೇಟ್ ಆಗಿ ತೆಂಗಿನದು ಸೇರ್ಸ್ತಾ ಬಂದೆ. ಸೈಗನ್ ತಳಿಯ ತೆಂಗು ಇದೆ, ಇದು ಅಡಿಕೆ ಇದೆ ಇದರಲ್ಲಿ. ಮೂಲ ಇದರಲ್ಲಿ ಲೋಕಲ್ ತೆಂಗು ಇರೋದು, ಓಲ್ಡ್ ಯಾವ್ದು ಇವಾಗ ಹೈಬ್ರಿಡ್ ಅಲ್ಲ, ಓಲ್ಡ್ ತೆಂಗು ಮರನೇ ಇರೋದು. ಒಂದೊಂದು ಮರಕ್ಕೆ ಹೆಚ್ಚು ಕಡಿಮೆ ಒಂದು 56 ವರ್ಷ ಆಗಿರ್ಬೋದು. ಈ ಕಡೆ 74ರ ನೆರೆ ಇದರಲ್ಲಿ ಸ್ವಲ್ಪ ಗಿಡ ನೆರೆಯಿಂದ ಹೋಗಿದೆ ಹೊರತು ಆನಂತರದ್ದು ಎಲ್ಲ ಬೆಳೆ ಇದೆ. ನದಿಗೆ ತಾಗಿಕೊಂಡೇ ಇರುದು. ನದಿಯ ಬದಿಯ ಜಾಗ ಇದಕ್ಕೆ ಸಂಬಂಧಪಟ್ಟ ಜಾಗ ಆದ್ರಿಂದ ನದಿಯ ತೀರದಲ್ಲಿ ಇರೋದ್ರಿಂದ ಇದಕ್ಕೆ ನೆರೆದ್ದು ಸ್ವಲ್ಪ ಯಾವಾಗಲೂ ಹಾವಳಿ ಇರುತ್ತೆ. ಆದ್ರೂ ಪರವಾಗಿಲ್ಲ, ವರ್ಷಕ್ಕೆ 4 ವರ್ಷ 5 ವರ್ಷಕ್ಕೊಮ್ಮೆ ನೆರೆದ್ದು ಇದ್ದಿದ್ರು ಇದಕ್ಕೆ ಬೇಕಷ್ಟು ಮಣ್ಣಲ್ಲಿ ಬೇಕಷ್ಟು ತೇವಾಂಶ ಇದ್ದೇ ಇರುತ್ತೆ. ಮತ್ತೊಂದು ನೀರಿದ್ದು ನಮ್ಗೆ ಬೇಕಷ್ಟು ನೀರಿನ ಇದು ಕಡಿಮೆ ಆಗುದಿಲ್ಲ. ಇಲ್ಲಿ ಬೇಕಷ್ಟು ಇದಕ್ಕೆ ಸಂಬಂಧಪಟ್ಟ ನೀರು ಬೇಕು. ಅಡಿಕೆ ಗಿಡಗಳು ಅದು ಹೌದು, ಅಡಿಕೆ ನಾನು ಇವಾಗ ಒಂದು 8 ವರ್ಷ ಮುಂಚೆಯಿಂದ ಈ ಇದರ ಸೈಗನ್ ತಳಿಯ ಅಡಿಕೆ ಇದಕ್ಕೆ ಹಾಕಿ. ಯಾಕಂದ್ರೆ ತೆಂಗು ಮರ ಸೈಡಲ್ಲಿ ಇರೋದ್ರಿಂದ ಸೈಗನ್ ಸ್ವಲ್ಪ ಒಳ್ಳೇದಂತ ನಾವು ತಿಳ್ಕೊಂಡು ಸೈಗನ್ ತಳಿಯ ಅಡಿಕೆ ಮರವನ್ನು ಇದಕ್ಕೆ ಹಾಕಿದ್ವಿ. ಇವಾಗ ಒಂದು 4-5 ವರ್ಷದಿಂದ ಫಲ ಬರ್ತಾ ಇದೆ. ಈಗ ಓವರಾಲ್ ಆಗಿ ಒಬ್ಬ ಕೃಷಿಕರಿಗೆ ಒಂದು ಈ ಕೃಷಿಯ ಜರ್ನಿ ಹೇಗಿದೆ ಸರ್? ಅಂದ್ರೆ ನೀವೀಗ ಯುವ ಕೃಷಿಕರಿಗೆ ಏನು ನೀವು ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಲೈಫ್ ಮಾಡಿದ್ರೆ ಇನ್ ದ ಫ್ಯೂಚರ್ ಉಂಟಾ ಸರ್? ಏನ್ ಹೇಳ್ತೀರಿ? ಖಂಡಿತವಾಗಿ ಯಾಕೆ ಯಾವ ರೀತಿ ಇವಾಗ ಯಾಂತ್ರಿಕತೆಯಿಂದ ಎಷ್ಟು ನಾವು ಭವಿಷ್ಯವನ್ನು ರೂಪಿಸ್ತೇವೋ, ಕೃಷಿಯಿಂದ ಅದರಿಂದ ಜಾಸ್ತಿ ಭವಿಷ್ಯ ಇದೆ. ಯಾಕೆಂದ್ರೆ ಇವಾಗ ಒಂದು ಹಿಂದಿನವ್ರದ್ದು ಮಾತಿದ್ದೆ, ಮಂದಿ ನಂಬಿಕೊಂಡು ಹಾಳಾಗಿದ್ದಾನೆ ಹೊರತು ಮಣ್ಣು ನಂಬಿಕೊಂಡು ಹಾಳಾಗಿಲ್ಲ. ಕೃಷಿ ಹಾಳಾಗ್ಬೋದು, ಯಾವ್ದು ಪರಿಸರ ಈಗ ಪ್ರಾಕೃತಿಕ ಇದರಿಂದ ಹಾಳಾಗಿರೋದು ಹೊರತು 1 ವರ್ಷ ಅವನಿಗೆ ಲುಕ್ಸಾನ್ ಆಗ್ಬೋದು, 2 ವರ್ಷ ಲುಕ್ಸಾನ್ ಆಗ್ಬೋದು. ಆದ್ರೆ ಆ 3ನೇ ವರ್ಷ ನಂತರ ಅವನ ಜೀವನಕ್ಕೆ ಸಂಬಂಧಪಟ್ಟಷ್ಟು ಹಾಳು ಮಾಡ್ಲಿಕ್ಕೆ ಬಿಡುದೇ ಇಲ್ಲ. ಯಾವ ಕೃಷಿನೇ ಆಗ್ಲಿ, ಅವನಿಗೆ ಯಾವ್ದಾದ್ರು ಒಂದು ರೀತಿಯಿಂದ ಒಂದು ಉಪ ಬೆಳೆಯಲ್ಲಿ ಅಥವಾ ಯಾವ್ದು ಮೇನ್ ಬೆಳೆಯಲ್ಲಿ ಅವನಿಗೆ ಲಾಭಾಂಶ ಇರುತ್ತೆ, ಅಥವಾ ಅವನ ಜೀವನಕ್ಕೆ ಆಗುವಷ್ಟು ತೊಂದರೆ ಎಲ್ಲಿಯೂ ಮಾಡೋದಿಲ್ಲ. ಯಾವ ಕೃಷಿ ಆಗ್ಲಿ, ಭತ್ತದಾಗ್ಲಿ, ನನ್ನ ಹತ್ರ ಇರುವಂತದ ಬಾಳೆ ಗಿಡ ಆಗ್ಲಿ, ನನ್ನ ಹತ್ರ ಇರುವ ಅಡಿಕೆ ಗಿಡ ಆಗ್ಲಿ, ತೆಂಗು ಆಗ್ಲಿ, ಒಂದ್ಸಲ ರೇಟ್ ಕಂಪ್ಲೀಟ್ ಡೌನ್ ಆಗುತ್ತೆ. 8 ರೂಪಾಯಿಗೂ ನಾನು ಮಾರಿದ್ದೇನೆ ತೆಂಗಿನ ಕಾಯನ್ನು. ಇವಾಗ 58 ರೂಪಾಯಿಗೂ ಮಾರಿದ್ದೇನೆ. 82ಕ್ಕೂ ಒಂದು ವರ್ಷ ಕಳೆದ ವರ್ಷ 82 ಇತ್ತು ಪರ್ ಕೆಜಿ. 82 ರೂಪಾಯಿವರೆಗೂ ಮಾಡಿದ್ದೇನೆ. ಮತ್ತೆ ಪ್ರತಿಯೊಂದು ಬೆಳೆಯಲ್ಲಿ ಏನಂತ ನಾವು ಅದನ್ನು ಹಾಳಾಗುವಾಗೆ ಮಾಡಬಾರ್ದು. ಯಾವ ತೆಂಗಾಗ್ಲಿ ಅಡಿಕೆ ಆಗ್ಲಿ, ನಾವು ತೆಂಗಲ್ಲಿ ಏನ್ ಮಾಡ್ತೀವಿ, ಮುಂಚೆ ಸಿಪ್ಪೆ ಬಿಸಾಕ್ತಿದ್ವಿ, ಇಲ್ಲಾಂದ್ರೆ ಬುಡಕ್ಕೆ ಹಾಕ್ತಿದ್ವಿ. ಇವಾಗ ಅದಕ್ಕೆ ಸಂಬಂಧಪಟ್ಟಂತ ಉಪ ಕಂಪನಿಗಳು ಬಂದಿವೆ. ಅಂದ್ರೆ ಅದರ ನಾರು ಯೂಸ್ ಆಗುತ್ತೆ. ಹೌದು, ಅದನ್ನು ಕುರ್ಲಾನ್ ಬೆಡ್ನವರು ಯೂಸ್ ಮಾಡ್ತಾರೆ. ಮತ್ತೆ ಅದರ ಸಿಪ್ಪೆ ಇದು ತಿಪ್ಪಿ ಅಂತೀವಿ, ಅದ್ರ ಗೆರಟೆ
ಗೆರಟೆ ಇವಾಗ ವಿಪರೀತ ಬೇಡಿಕೆ ಇದೆ. ಒಂದು 15 ರೂಪಾಯಿಗೆ ಕೇಳ್ತಾ ಇದ್ದಾನೆ, ಇವಾಗ 34-35 ರೂಪಾಯಿವರೆಗೆ ಒಂದು ಕೆಜಿ ಗೆರಟೆಯನ್ನು ತಗೊಳ್ಳುವಷ್ಟು ಡಿಮಾಂಡ್ ಇದೆ. ಆ ರೀತಿ ಮಾಡೋದ್ರಿಂದ ನಮ್ಗೆ ಯಾವ್ದಾದ್ರು ಒಂದು ರೀತಿಯಿಂದ ಒಂದು ಲಾಭಾಂಶ ಇರುತ್ತೆ. ಅದರಿಂದಾಗಿ ನಮ್ದು ನೆಮ್ಮದಿಯ ಜೀವನಕ್ಕೆ ಏನೂ ತೊಂದರೆ ಮಾಡೋದಿಲ್ಲ. ಕೃಷಿ ಭೂಮಿಯಲ್ಲಿ ಅಂದ್ರೆ ಅವನಿಗೆ ನೆಮ್ಮದಿ. ನಾವು ಯಾವ್ದು ಇನ್ನೊಬ್ಬರನ್ನ ಅಡಿಯಾಳಾಗಿ ಕೆಲಸ ಮಾಡೋದಕ್ಕಿಂತಲೂ ನಾವು ನಮ್ಮ ಸಫಿಷಿಯಂಟ್ ಟೈಮ್ ಅನ್ನು, ನಮ್ಮ ಆರಾಮ್ಸೆ ಇದ್ದ ಟೈಮ್ ಅನ್ನು ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡ್ರೆ ನಮ್ಗೆ ಆ ನೆಮ್ಮದಿ ಬೇರೆ ಯಾವ ಕೆಲಸದಲ್ಲಿ ಅದು ಎಷ್ಟೋ ದೊಡ್ಡ ಫ್ಯಾಕ್ಟರಿ ಅಥವಾ ಕಂಪನಿಯಲ್ಲಿ ಮಾಡಿದ್ರೆ ಸಿಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಆಯ್ತು ಸರ್, ತುಂಬಾ Thank you. ಧನ್ಯವಾದಗಳು. ನಿಮ್ಮ ನೋಡೋಗಳೇ ಗೊತ್ತಾಗ್ತದೆ ನೀವು ಶ್ರಮಜೀವಿ ಅಂತ. Okay. ನಿಮ್ಮ ಈ ಒಂದು ಕೃಷಿಯ ಚಟುವಟಿಕೆಗಳಿಗೆ ದೇವರ ಆಶೀರ್ವಾದ ಇದೇ ತರ ಇರ್ಲಿ ಸರ್. ಇದೇ ತರ ಕೃಷಿಯನ್ನು ಮಾಡಿ ಅಭಿವೃದ್ಧಿಯನ್ನು ಹೊಂದಿ. ತುಂಬಾ ಧನ್ಯವಾದಗಳು ನಿಮ್ಮ ಥ್ಯಾಂಕ್ ಯು ಮಾಹಿತಿಯನ್ನು ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.